ಸರ್ ನಮಸ್ತೆ. ಈಗಿನೇನು ನಡೀತಾ ಇದೆ ಜಿ ಎಸ್ ಟಿ ವಿಚಾರಕ್ಕೆ ಏನಾದ್ರು ಅಧಿಕಾರಿಗಳೇನಾದ್ರು ಅದ್ರ ಬಗ್ಗೆ ಏನಾದ್ರು ಗಮನ ಹರಿಸಿದ್ರೆ ಯಾವ ಥರ ಅಂತ? ಅಧಿಕಾರಿಗಳು ಗಮನ ಹರಿಸ್ತಾ ಇದ್ದಾರೆ. ಯಾಕಂದರೆ ಅಧಿಕಾರಿಗಳ ಗಮನಕ್ಕೆ ಬರದೇ ಏನಿಲ್ಲ. ಯಾಕಂದರೆ ಇಡೀ ನಾಡಲ್ಲದೆ ದೇಶಾದ್ಯಂತ ಇದು ಒಂದು ಸುದ್ದಿಯಾಗಿ ದೇಶಾದ್ಯಂತ ಇಲ್ಲಿಯ ಸಮಸ್ಯೆಗಳ ಬಗ್ಗೆ ಒಂದು ಧ್ವನಿ ಆಗ್ತಾ ಇದೆ. ಇಂಥ ಟೈಮಲ್ಲಿ ಅಧಿಕಾರಿಗಳಿಗೆ ಗೊತ್ತಾಗಿಲ್ಲ ಅಂದರೆ ದಪ್ಪ ಚರ್ಮದವರು ಅಂತ ಕರಿಬೇಕಾಗ್ತದೆ. ಗೊತ್ತಾಗ್ತಾ ಇದೆ. ಗೊತ್ತಾಗಿಯೂ ಕೂಡ ಜಾಣ ಕುರುಡುತನವನ್ನು ಮಾಡ್ತಾ ಇದ್ದಾರೆ. ಏನು ಮಾಡ್ತಾ ಇದ್ದಾರೆ ಅಂದರೆ, ಯಾರಿಗೆ ನೋಟಿಸ್ ಕಳಿಸಿದಿರೋ ಅವ್ರನ್ನ ಹೆಂಗಾರು ಮಾಡಿ ಬಲೆಗೆ ಹಾಕಬೇಕು, ಏನಾರು ಮಾಡಿ ಅವರ ಡೇಟಾ ತೊಗೋಬೇಕು ಅಂತ ಹರಸಾಹಸ ಮಾಡ್ತಾ ಇದ್ದಾರೆ. ಹಗಲು ರಾತ್ರಿ ಹರಸಾಹಸ ಮಾಡ್ತಾ ಇದ್ದಾರೆ. ಇದೇ ಕೆಲಸನ 2022ರಲ್ಲಿ ಅವರೇನಾದರೂ ಈ ಹರಸಾಹಸ ಮಾಡಿದರೆ ಇವತ್ತು ಅವರಿಗೆ ಎಲ್ಲರೂ ತೆರಿಗೆ ವ್ಯಾಪ್ತಿಯಲ್ಲಿ ಬರ್ತಿದ್ರು, ತೆರಿಗೆ ಕಟ್ಟೋರು ತೆರಿಗೆ ಕಟ್ತಾ ಇದ್ರು, ತೆರಿಗೆ ಕಟ್ತಾ ಇದ್ದ ವಸ್ತುಗಳಿಗೆ ರಿಯಾಯಿತಿ ಸಿಗ್ತಾ ಇತ್ತು. ಅದನ್ನು ಬಿಟ್ಕೊಂಡು ಈಗ ನೋಟಿಸ್ ಕಳಿಸಿದ್ದನ್ನು ಮರ್ಯಾದೆ ಉಳಿಸ್ಕೋಬೇಕಂತ ಮಾಡಿದ್ದಾರೆ. ಈಗಾಗಲೇ ಒಬ್ಬ ತೆರಿಗೆ ಅಧಿಕಾರಿನೋ ಸಿಬ್ಬಂದಿನೋ 5 ಲಕ್ಷ ರೂಪಾಯಿ ಲಂಚ, 5,000 ರೂಪಾಯಿನ ಲಂಚ ಕೇಳಿ ಲಂಚ ತಗೊಂಡು ಹೋಗಿ ಮತ್ತೆ ಬೇಡ ಅಂತ ವಾಪಸ್ ತಂದು ಕೊಟ್ಟಿದ್ದಾರಂತೆ. ಅಂದರೆ ಭ್ರಷ್ಟಾಚಾರಕ್ಕೆ ಅಣಿಯಾಗುವಂಥ ಕೆಲಸ ನಡೀತಾ ಇದೆ ಮತ್ತು ಜನಗಳ ಮೇಲೆ ಒತ್ತಡ ಹೇರುವಂಥ ಕೆಲಸ ಮಾಡ್ತಾ ಇದ್ದಾರೆ. ಇವ್ರದ್ದು ಯಾವುದೋ ಒಂದು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕಾಗಿ. ಅದನ್ನು ಖಂಡಿತವಾಗಿಯೂ ನಾವು ಅದಕ್ಕೆ ಅವಕಾಶ ಕೊಡಲ್ಲ. ಈಗಾಗಲೇ ಅವರು ಮೀಟಿಂಗ್ ಮಾಡಬೇಕು ಅನ್ನೋದು ಯಾವುದಾಗಿದ್ದರೆ ಒಂದು ಪ್ರತಿಷ್ಠಿತ ಒಂದು ಸಂಸ್ಥೆ ಅದನ್ನು ಕೈಗೆತ್ಕೊಂಡು ಹೋರಾಟವನ್ನು ಅಷ್ಟು ಜನನ ಒಗ್ಗೂಡಿಸ್ಕೊಂಡು ಹೋರಾಟ ಮಾಡ್ತಾ ಇದೆ. ಪ್ರತಿಷ್ಠಿತ ಸಂಸ್ಥೆಯ ಒಂದು ಇದನ್ನು ಕೇಳಬೇಕಿತ್ತು, ಮೀಟಿಂಗಿಗೆ ಕರೆಯುವಂಥ ಕೆಲಸ ಮಾಡಬೇಕಿತ್ತು. ಅದನ್ನು ಹೊರತುಪಡಿಸಿ ಅವರವರೇ ಫಸ್ಟಿಗೆ ಹೇಳಿದ್ರು 4 ವರ್ಷದ ಕಟ್ಟಿ ಅಂದರು. ಆಮೇಲೆ ಸರಿ ಆಯಿತು 3 ವರ್ಷದ ಬಿಡಿ, 1 ವರ್ಷದವರು ಕಟ್ಟಿ ಅಂದರು. ಫಸ್ಟಿಗೆ ಹೇಳಿದ್ರು 18% ಕಟ್ಟಿ ಅಂದರು. ಈಗ 1% ಕಟ್ಟಿ ಅಂದರು. ನಮ್ಮ ಹೋರಾಟದ ಕಾವು ಬಿಸಿ ಏರ್ತಾ ಇದ್ದಾಗ ಹಂಗೆ ಹೇಳ್ತಾ ಇದ್ದಾರೆ. ನಾವು ಹೇಳ್ತಾ ಇರೋದು ಒಂದೇ, ಸಿಂಪಲ್ ಇದೆ. ತಪ್ಪನ್ನು ಮಾಡಿದ್ದೀರಿ. ನೀವು ತಪ್ಪು ಮಾಡಿದಾಗ ಆ ತಪ್ಪು ಮಾಡಿದ್ದಕ್ಕೆ ನಿಮ್ಮ ತಪ್ಪಿನಿಂದ ಇವತ್ತು ನಮಗೆ ಸಮಸ್ಯೆ ಆಗಿದೆ, ಮಾನಸಿಕ ಹಿಂಸೆ ಆಗಿದೆ, ನಮಗೆ ಭಾಳ ಟಾರ್ಚರ್ ಆಗಿದೆ. ಆದ್ದರಿಂದ ನೀವು ಇಲ್ಲಿಯವರೆಗೆ ಆಗಿರೋದನ್ನು ಸಂಪೂರ್ಣವಾಗಿ ವಜಾಗೊಳಿಸಿ. ಯಾಕಂದರೆ ನಾವು ಏನರಲ್ಲಿ ಮಾಡಿದ್ದೀವಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ನಾವು ಹೇಳ್ತೀವಿ ಹಣ್ಣಲ್ಲಿ ಅಂತ ಹೇಳ್ಬಿಟ್ಟು ಅದನ್ನು ನೀವು ಕೇಳೋಕ್ಕೆ ತಯಾರಿಲ್ಲ. ನಮ್ಮ ಹತ್ರ ಏನಾದ್ರು ಹಣ್ಣೇ ತಂದಿದ್ದೀವಿ ಅಂತೇಳಿ ಮಾರೋಣ ಅಂತ ಹೇಳಿದ್ರೆ ನಮ್ಮ ಹತ್ರ ಬಿಲ್ ಇಲ್ಲ, ನಿಮ್ಮ ಹತ್ರ ಕೂಡ ಇಲ್ಲ. ಹಾಗಾಗಿ ಈ ವಾಗ್ವಾದ ಮಾಡಿ ಸಮಯ ಹಾಳು ಮಾಡ್ಕೊಳ್ಳೋದಕ್ಕಿಂತ, ಈ ನಾಡಿನ ವ್ಯವಸ್ಥೆನ ಹಾಳು ಮಾಡ್ಕೊಳ್ಳೋದಕ್ಕಿಂತ, ಈ ನಾಡಿನ ಒಂದು ಸಣ್ಣ ಉದ್ಯಮಿಗಳ ಒಂದು ಅವರಿಗೆ ಆಘಾತನ ನೀಡುವಂಥ ಕೆಲಸ ಮಾಡೋದಕ್ಕಿಂತ ಈ ವರ್ಷ ಬಿಡಿ. 2026-27ನೇ ಸಾಲಿನಲ್ಲಿ ಪ್ರತಿಯೊಬ್ಬರಿಗೂ ಈಗೇನು ನೀವು ಒದ್ದಾಟ ಮಾಡ್ತಾ ಇದ್ದೀರೋ, ಎಲ್ಲರದ್ದು ಡೇಟಾ ತೊಗೋಬೇಕು ಅಂತ ಒದ್ದಾಟ ಮಾಡ್ತಾ ಇದ್ದೀರೋ, ಅದೇ ಒದ್ದಾಟವನ್ನು ಇನ್ನು ಮುಂದೆ ಮಾಡಿ ಎಲ್ಲರ ಡೇಟಾ ನೀವು ಒದ್ದಾಟ ಮಾಡಬೇಡಿ. ನಿಮ್ಮ ಬುಡಕ್ಕೆ ತಂದು ನಾವು ಕೊಡುವಂಥ ಕೆಲಸವನ್ನು ನಾವು ಮಾಡ್ತೀವಿ. ನಿಮ್ಮ ಬುಡಕ್ಕೆ, ನಿಮ್ಮ ಹತ್ತಿರಕ್ಕೆ ತಂದು ನಾವು ನೋಡ್ರಿ ಇಂಥ ಅಕೌಂಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಅದು ಏನು ನಿಯಮ ಇದೋ ಅದನ್ನು ಪಾಲಿಸೋಕ್ಕೆ ನಾವು ಭದ್ರಾಗಿದ್ದೀವಿ. ನಾವೇನು ತೆರಿಗೆ ಕಳ್ಳರಲ್ಲ, ನಾಡದ್ರೋಹಿಗಳಲ್ಲ. ನಾವು ದೇಶ ಅಭಿವೃದ್ಧಿ ಹೊಂದಬೇಕು, ನಾಡು ಅಭಿವೃದ್ಧಿ ಹೊಂದಬೇಕಂತ ಇರೋರೆ. ಆದರೆ ಅದಕ್ಕೆ ಆದಂಥ ಒಂದು ರೀತಿ ನೀತಿ ಇದೆ. ಆ ರೀತಿ ನೀತಿಯಲ್ಲಿ ನೀವು ಕೇಳಿಲ್ಲ. ಈಗ ರೀತಿ ನೀತಿಯಲ್ಲಿ ನಾವು ಬರಲಿಕ್ಕೆ ತಯಾರಿದ್ದೀವಿ. ದಯವಿಟ್ಟು ನಮ್ಮನ್ನು ಒಳ್ಳೆ ರೀತಿಯಿಂದ ನಡೆಸ್ಕೊಳ್ಳಿ, ಈ ರೀತಿಯೆಲ್ಲ ಮಾಡಬೇಡಿ. ಹಾಗೆ ಮಾನ್ಯ ಸಿದ್ದರಾಮಯ್ಯನವರೇ, ನಾನು ಇಷ್ಟವರೆಗೆ ನಿಮ್ಮ ಬಗ್ಗೆ ನಾನು ಮಾತನಾಡಿರಲಿಲ್ಲ. ಇದು ನಿಮ್ಮ ಕರ್ನಾಟಕ ಸರ್ಕಾರದ ತೆರಿಗೆ ಇಲಾಖೆಯಿಂದ, ಕಮರ್ಷಿಯಲ್ ಟ್ಯಾಕ್ಸ್ ಇಲಾಖೆಯಿಂದ ಬಂದಿದೆ. ನಿಮ್ಮ ಒಂದು ರಿಸ್ಟ್ರಿಕ್ಷನ್ ಮೇಲೆ, ನಿಮ್ಮ ಒಂದು ಅಣತಿ ಮೇಲೆ ಇದು ಬಂದಿರ್ತದೆ. ದಯವಿಟ್ಟು ನೆನಪಿಟ್ಕೊಳ್ಳಿ. ಏನು ನಮ್ಮ ಸಣ್ಣ ಪುಟ್ಟ ಉದ್ದಿಮೆಗಳನ್ನು ಕಡೆಗಣಿಸಿ ಸಣ್ಣ ಪುಟ್ಟ ಉದ್ದಿಮೆದಾರರಿಗೆ ನೀವೇನೋ ಮರಣಶಾಸನ ಬರಲಿಕ್ಕೆ ಹೋಗಿದ್ದೆ ಹೋದಾದರೆ, ಈ ಹಿಂದೆ ನೀವು ಮಾಡಿದ್ರಿ. ದೊಡ್ಡ ಮಾಲ್ಗಳಿಗೆ BBMP ವತಿಯಿಂದ ಬೀಗ ಹಾಕುವಂಥ ಪ್ರಯತ್ನ ಮಾಡಿದ್ರಿ. ಅವರೆಲ್ಲ ಕೋರ್ಟಿಗೆ ಹೋದರು. ಕೋರ್ಟ್ ನಮಗೂ ಗೊತ್ತು, ನಾವು ಕೋರ್ಟಿಗೆ ಹೋಗುವಂಥ ಕೆಲಸವನ್ನು ನಮ್ಮ ಸಂಸ್ಥೆ ಮಾಡ್ತದೆ. ಪ್ರಯತ್ನ ಮಾಡಿ ಕೊನೆಗೆ ಮುಂದಿನ ದಿನಗಳಲ್ಲಿ ನೀವು ಏನು ಹೇಳಿ, ನಿಮ್ಮ ಒಂದು ಚುನಾವಣೆ ಸಂದರ್ಭದಲ್ಲಿ ನಾವು ಇದನ್ನು ಲೆಕ್ಕವನ್ನು ಕೊಡಬೇಕಾಗ್ತದೆ ನಿಮಗೆ. ನೀವೀಗ ನಮ್ಮನ್ನು ಲೆಕ್ಕ ಕೇಳ್ತಾ ಇದ್ರಿ, ನಾವು ಆಮೇಲೆ ನಿಮಗೆ ಲೆಕ್ಕವನ್ನು ಕೊಡುವಂಥ ಕೆಲಸ ಮಾಡಬೇಕಾಗತ್ತೆ. ಯಾಕಂದರೆ ಚುನಾವಣೆ ಸಂದರ್ಭದಲ್ಲಿ ನಾವೆಲ್ಲರೂ ನಮ್ಮನ್ನು ಹೊಟ್ಟೆ ಉರಿಸಿದ ತಪ್ಪಿಗೆ ನಾವು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡುವಂಥ ಕೆಲಸವನ್ನು ಮಾಡಬೇಕಾಗತ್ತೆ. ಯಾಕಂದರೆ ಇಲ್ಲಿವರೆಗೂ ಕೂಡ ನಾವು ನಿಮಗೇನು ಹೇಳಿಲ್ಲ. ಯಾಕಂದರೆ ಭಾಳಷ್ಟು ಉತ್ತಮ ಕೆಲಸವನ್ನು ಮಾಡಿದಿರಿ ಅನ್ನೋ ಉದ್ದೇಶಕ್ಕಾಗಿ ಇದನ್ನು ನಾವು ಮರೆಮಾಚಿದ್ವಿ. ಇವತ್ತಲ್ಲ ನಾಳೆ ನೀವು ಬದಲಾವಣೆ ಮಾಡ್ತೀರಂತ. ಬಟ್ ನೀವು ಅದನ್ನೇ ಮುಂದುವರಿಸಿದ್ದೇ ಹೋದಾದರೆ ನಮ್ಮ ಉಳಿವಿಗಾಗಿ ನಾವು ಅದನ್ನು, ನಿಮ್ಮ ತಪ್ಪುಗಳನ್ನು ನಾವು ಬಹಿರಂಗಪಡಿಸಬೇಕಾಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರೇ, ದಯವಿಟ್ಟು ಎಚ್ಚೆತ್ತುಕೊಳ್ಳಿ.